ಮತ್ತೊಂದು ಸ್ಥಳೀಯವಾಗಿ ಗ್ರಾಮ ಮಟ್ಟದಲ್ಲಿ ಹೆಲ್ಪ್ ಡೆಸ್ಕ್ ಅನ್ನು ಅವರು ಸ್ಥಾಪನೆ ಮಾಡಬೇಕು. ಹೆಲ್ಪ್ ಡೆಸ್ಕ್ ಅನ್ನು ಸ್ಥಾಪನೆ ಮಾಡಿ ಸ್ಥಳೀಯ ಮಟ್ಟದಲ್ಲಿ ರೈತರಿಗೆ ಶಿಬಿರದ ಮೂಲಕ ಅವರಿಗೆ ಮಾಹಿತಿಯನ್ನು ನೀಡಿ ಯಾವ ಥರ ವಿಲೇವಾರಿ ಅರ್ಜಿಯನ್ನು, ಯಾವ ಥರ ಅದನ್ನು ಹಕ್ಕುಪತ್ರವನ್ನು ಪಡ್ಕೊಳ್ಳೋದು, ಫ್ಲಾಟಿಂಗ್ ಸಮಸ್ಯೆಯನ್ನು ಬಗೆಹರಿಸುವುದು ಎನ್ನುವಂಥದ್ದು ಅವರಿಗೆ ಮಾಹಿತಿಯನ್ನು ನೀಡಬೇಕು. ಮಾತ್ರ ಅಲ್ಲ, ಈ ಗಡಿ ಪ್ರದೇಶ, ಮಲೆನಾಡು ಪ್ರದೇಶ ಮತ್ತು ಕರಾವಳಿಯ ಫ್ಲಾಟಿಂಗ್ ಸಮಸ್ಯೆ ಇದು ದೊಡ್ಡ ಸಮಸ್ಯೆಯಾಗಿ ನಿರಂತರ ವರ್ಷದಿಂದ ಪರಿಣಮಿಸ್ತಿದೆ. ರೈತರಿಗೂ ಇಲ್ಲಿ ಎಲ್ಲರ ಜನರಿಗೂ ಕೂಡ ದೊಡ್ಡ ಸಮಸ್ಯೆಯಾಗಿ ಇದನ್ನು ಶೀಘ್ರಗತಿಯಲ್ಲಿ ಕಂದಾಯ ಇಲಾಖೆ, ಕಂದಾಯ ಸಚಿವರು ಇದನ್ನು ಪರಿಹರಿಸಬೇಕೆನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾವು ಮಾಡ್ತಾ ಇದ್ದೇವೆ. 20,000 ಅರ್ಜಿಗಳಿದೆ ಎನ್ನುವಂಥ ಮಾಹಿತಿ ಇದೆ. 20,000 ರಿಂದ 30,000 ಅರ್ಜಿದಾರರಿದ್ದಾರೆ. ಯಾವುದು 94C ಮತ್ತು ಅಕ್ರಮ ಸಕ್ರಮ ಅರ್ಜಿದಾರರಿದ್ದಾರೆ. ಇದು ಇವಾಗ ಆಗ್ತಾ ಇರುವಂಥದ್ದು ಯಾರ್ದಂತ ಹೇಳಿದರೆ, ಯಾರು ಅಲ್ಲಿ ಕೊಡುಕೊಳ್ಳುವಿಕೆಯ ಮೂಲಕ ಹೋಗ್ತಾರೆ, ಭ್ರಷ್ಟಾಚಾರದ ಮೂಲಕ ಹೋಗ್ತಾರೆ, ಅವರ ಅರ್ಜಿಗಳೇನಾಗ್ತಿದೆ ಅದು ಪಾಸಾಗಿ ಸಿಗ್ತಾ ಇದೆ. ಮತ್ತು ಇದು 2018 ಮತ್ತು 18ಕ್ಕಿಂತ ಮೊದಲು ಅರ್ಜಿ ಹಾಕಿದಂತೆ ಅಕ್ರಮ ಸಕ್ರಮದ ಅರ್ಜಿ ಹಾಕಿದವರು ಕೆಲವೊಂದಿಷ್ಟು ರೈತರಿಗೆ ಹಕ್ಕುಪತ್ರ ಸಿಕ್ಕಿದೆ. ಹಕ್ಕುಪತ್ರ ಮಾತ್ರ ಸಿಕ್ಕಿದ್ದು, ಫ್ಲಾಟಿಂಗ್ ಆಗ್ತಾ ಇಲ್ಲ. ಫ್ಲಾಟಿಂಗ್ ಸಮಸ್ಯೆ ಮೊನ್ನೆ ಹೇಳಿದರು, 2 ವರ್ಷಗಳಲ್ಲಿ ಕಂದಾಯ ಸಚಿವರು ಹೇಳಿದರು, 2 ವರ್ಷಗಳಲ್ಲಿ ನಾವು ಎಲ್ಲ ಸಮಸ್ಯೆ ರಾಜ್ಯದಲ್ಲಿ ಪರಿಹರಿಸ್ತೇವೆ ಎನ್ನುವಂಥ ಮಾತನ್ನು ಹೇಳಿದರು. ವರ್ಷಗಳು ಕಳೆಯಿತು, ಆದರೂ ಕೂಡ ಪರಿಹಾರ ಆಗ್ತಾ ಇಲ್ಲ.